ಇಲಾಖೆ ನೋಡಿದ್ರು ಕೂಡ ಲಂಚ ಲಂಚ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇಂಥದ್ದೇ ಸುದ್ದಿಗಳು ಈಗ ಯಶವಂತಪುರದ ಎಪಿಎಂಸಿ ಸರದಿ. ಯಶವಂತಪುರದ ಎಪಿಎಂಸಿಯಲ್ಲೂ ಕೂಡ ಭ್ರಷ್ಟಾಚಾರದ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಫೇಕ್ ಅಟೆಂಡೆನ್ಸ್ ತೋರಿಸಿ ಲಕ್ಷ ಲಕ್ಷ ಹಣ ಲೂಟಿ ಮಾಡಲಾಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಎಪಿಎಂಸಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಆದೇಶದ ಪ್ರಕಾರ 40 ಜನ ಪೌರ ಕಾರ್ಮಿಕರ ನೇಮಕ ಆಗಬೇಕು. ವರ್ಕ್ ಮಾಡ್ತಾ ಇರೋದು ಕೇವಲ 14 ಮಂದಿ ಮಾತ್ರ. 25ರಿಂದ 26 ಪೌರ ಕಾರ್ಮಿಕರ ಫೇಕ್ ಅಟೆಂಡೆನ್ಸ್ ಮಾಡಿ ಅಧಿಕಾರಿಗಳು ಹಣ ಲೂಟಿ ಮಾಡ್ತಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಸೆಕ್ರೆಟರಿ ಸೇರಿದಂತೆ ಹಲವು ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ಈ ಬಗ್ಗೆ ಸಚಿವರ ಗಮನಕ್ಕೂ ತಂದರೂ ಕೂಡ ನೋ ಯೂಸ್ ಅನ್ನುವಂಥ ಉತ್ತರ ಸಿಗ್ತಾ ಇದೆ. ಫೇಕ್ ಅಟೆಂಡೆನ್ಸ್ ತೋರಿಸೋದು, ಅವರಿಂದ ಲಕ್ಷ ಲಕ್ಷ ಹಣ ಪಡೆದುಕೊಳ್ಳೋದು ಅಧಿಕಾರಿಗಳ ಕೆಲಸ ಆಗ್ಬಿಟ್ಟಿದೆ. ಎಪಿಎಂಸಿ ಅಧಿಕಾರಿಗಳ ಕಳ್ಳಾಟ ಈ ಮೂಲಕ ಬಯಲಾಗಿದೆ. ಆದೇಶದ ಪ್ರಕಾರ, ನಿಯಮದ ಪ್ರಕಾರ ನಾವು ನೋಡಬೇಕು ಅಂದ್ರೆ 40 ಜನ ಪೌರ ಕಾರ್ಮಿಕರು ಕೆಲಸ ಮಾಡಬೇಕು, ಅಂದ್ರೆ ಅಲ್ಲಿ ನೇಮಕ ಆಗಬೇಕು. ಆದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರೋದು ಕೇವಲ 14 ಮಂದಿ. ಉಳಿದಂತ ಪೌರ ಕಾರ್ಮಿಕರ ಫೇಕ್ ಅಟೆಂಡೆನ್ಸ್ ಅನ್ನ ಅಧಿಕಾರಿಗಳೇ ಮಾಡ್ತಾರೆ. ಆ ಮೂಲಕ ಲಕ್ಷ ಲಕ್ಷ ಹಣ ಅಧಿಕಾರಿಗಳಿಂದ ಲೂಟಿ ಆಗ್ತಾ ಇದೆ ಅನ್ನುವಂತ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. 14 ಜನ ಹತ್ರ ಕೆಲಸ ಮಾಡ್ತಾರೆ. 26 ಜನಕ್ಕೆ ಬರ್ತಕ್ಕಂಥ ಬಿಲ್ಲು, ಆ ದುಡ್ಡನ್ನು ಈ ಕಾರ್ಯದರ್ಶಿಗಳು, ಅಸಿಸ್ಟೆಂಟ್ ಕಾರ್ಯದರ್ಶಿಗಳು, ಅಲ್ಲಿ ಸಿಬ್ಬಂದಿ ಬರ್ತಾರೆ ಒಂದು 4 ಜನ ಮೇಡಮ್ ಇದ್ದರು. ಶಿಲ್ಪಾ ಮೇಡಮ್ಮು ಮತ್ತು ಪ್ರೇಮಲತಾ ಮೇಡಮ್ಮು ಮತ್ತು ಸೋಮು ಅನ್ನೋರು, ಈ ಥರ ಅಧಿಕಾರಿಗಳೆಲ್ಲ ಸೇರಿಕೊಂಡು ಈ ರೀತಿ ತುಂಬ ಅವ್ಯವಹಾರ ಮಾಡ್ತಾಯಿದ್ರೆ ಇದನ್ನು ಯಾವುದು ಕೂಡ ಇದುವರೆಗೂ ಎಲ್ಲ ಮೀಡಿಯಾಗಳೆಲ್ಲ ಬಂದಿದೆ, ಎಲ್ಲ ಪ್ರಚಾರನೂ ಗೊತ್ತಿದೆ, ರಾಜ್ಯಪಾಲರ ಗಮನಕ್ಕೂ ಆಗಿದೆ. ಆದರೆ ಯಾರು ಕೂಡ ಇದುವರೆಗೂ ಕ್ರಮ ತಗೊಂಡಿಲ್ಲ. ಇದು ಸರಿಯಾದ ರೀತಿಯಲ್ಲಿ ಕಾರ್ಮಿಕರಿಗೆ ನ್ಯಾಯ ಮಾಡಿಲ್ಲ. ಅದರಿಂದ ಇದು ಕೂಡಲೇ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಯಶವಂತಪುರದ ಎಪಿಎಂಸಿಯಲ್ಲಿ ಅಧಿಕಾರಿಗಳ ಕಳ್ಳಾಟ, ಲಕ್ಷ ಲಕ್ಷ ಹಣ ಲೂಟಿ ಆಗ್ತಾ ಇದ್ರು, ಯಾರ ಗಮನಕ್ಕೆ ಬಂದಿಲ್ವಾ? ಗಮನಕ್ಕೆ ಬಂದರೂ ಕೂಡ ಮೌನವಾಗಿದ್ದಾರಾ? ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಶ್ರುತಿ, ಈ ಬಗ್ಗೆ ಸಂಬಂಧಪಟ್ಟ ಸಚಿವರಿಗೆ, ಅಧಿಕಾರಿಗಳಿಗೆ, ಕಾರ್ಮಿಕ ಇಲಾಖೆ, ಅಲ್ಲಿನ ವ್ಯಾಪಾರಸ್ಥರು ಸಹ ಏನೋ ಒಂದು ಕಡೆ ದೂರು ಸಹ ದಾಖಲೆ ಮಾಡಿದ್ರು. ಯಾವುದೇ ರೀತಿಯ ಉತ್ತರ ನೀಡಿಲ್ಲ, ಯಾವುದೇ ರೀತಿಯ ತನಿಖೆ ಮುಂದಾಗಿಲ್ಲ. ಹೀಗಾಗಿ ಇಲ್ಲಿ ಒಂದು ಕಡೆ ಯಶವಂತಪುರ ಎಪಿಎಂಸಿ ಏನು ಅಧಿಕಾರಿಗಳ ಕಳ್ಳಾಟ ಜೋರಾಗ್ತಿದೆ. ಯಾಕಂದರೆ ಅಲ್ಲಿ ನಕಲಿ ಬಿಲ್ಗಳು ಜಾಸ್ತಿ ಆಗ್ತಿದೆ. ಮತ್ತೊಂದು ಕಡೆ ತಂಬು ಮುಖಾಂತರವೇ, ಅಂದರೆ ಯಾವುದೇ ರೀತಿಯ ತಂಬು ಬಯೋಮೆಟ್ರಿಕ್ ಇಲ್ಲ, ಆ ಒಂದು ಎಲ್ಲೇ ಒಂದು ಕಡೆ ಅಟೆಂಡೆನ್ಸ್ ಇಲ್ಲ, ಎಲ್ಲ ಫೇಕ್ ಮಾಡಿ ಇದೀಗ ಲಕ್ಷ ಲಕ್ಷ ಬಿಲ್ಲು ಲೂಟಿ ಮಾಡ್ತಿದ್ರೆ ಎಂಬುದು ಗಂಭೀರ ಆರೋಪ ಬಂದಿದೆ. ಯಾಕಂದರೆ ಅಲ್ಲಿನ ಸೆಕ್ರೆಟರಿಗಳು, ಅಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ರೈತರಿಗೆ ಸ್ಪಂದನೆ ಮಾಡಲ್ಲ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಯನ್ನು ಕೇಳಿದ್ರೆ ಯಾವ ರೀತಿಯ ಉತ್ತರ ನೀಡಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಕಳ್ಳಾಟ ಜೋರಾಗಿದೆ. ಸಂಬಂಧಪಟ್ಟ ಸಚಿವರು ಎಚ್ಚೆತ್ಕೊಳ್ಬೇಕು, ಸರ್ಕಾರ ಎಚ್ಚೆತ್ಕೊಳ್ಬೇಕು. ಯಾಕಂದರೆ ತಿಂಗಳಿಗೆ 14 ಲಕ್ಷ ಬಿಲ್ ಆಗುತ್ತೆ. ಒಟ್ಟು 40 ಜನ ಕೆಲಸ ಮಾಡಬೇಕು. ಒಟ್ಟು 80 ಎಕರೆ ಇದೆ ಎಪಿಎಂಸಿ ಆಹ್ವಾನ. ಇದೀಗ 14 ಜನ ಮಾತ್ರ ಕೆಲಸ ಮಾಡ್ತಿದ್ರೆ ಅವರಿಗೆ ಈಗ ಸಮಸ್ಯೆ ಎದುರಾಗಿದೆ. ಅದಲ್ಲದೆ ಅವರಿಗೆ ಯಾವುದೇ ರೀತಿಯ ಸಲಕರಣೆ ಕೊಟ್ಟಿಲ್ಲ, ಕ್ಲೀನ್ ಮಾಡೋಕ್ಕೆ ಕಸದ ಬಾರಿಗೆಯಿಂದ ಹಿಡಿದು ಯಾವುದೇ ರೀತಿಯ ಸಲಕರಣೆ ಕೊಟ್ಟಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಅವರು ಸಹ ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ ಪೌರ ಕಾರ್ಮಿಕರು. ಹೀಗಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿ ತುಂಬ ಸಮಸ್ಯೆ ಆಗಿದೆ. ಏನಾದರೂ ಕೇಳಕ್ಕೆ ಹೋದ್ರೆ ತಮಗೆ ಆವಾಜ್ ಆಗ್ತಾರೆ, ಕೆಲಸದಿಂದ ತೆಗ್ತಾರೆ ಅಂತೇನೋ ಒಂದ್ ಕಡೆ ಗಂಭೀರ ಆರೋಪ ಮಾಡ್ತಿದ್ದಾರೆ. ಓಕೆ ವೀರೇಶ್, ಕಾದ್ ನೋಡೋಣ. ಈಗಲಾದ್ರೂ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.